ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ನಿಮ್ಮ ಚಿತ್ತ ಧರ್ಮಸ್ಥಳ ಗ್ರಾಮದ ಕಡೆಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗ್ತಾ ಇದೆ? ಅನಾಮಿಕ ವ್ಯಕ್ತಿ ತೋರಿಸಿರುವ ಜಾಗದಲ್ಲಿ ಏನಾದರೂ ಸಿಕ್ತಾ? ತನಿಖೆ ಮುಂದುವರಿಸ್ತಾರಾ? ಉತ್ಖನನ ಕಾರ್ಯ ಮುಂದುವರಿಯುತ್ತಾ? ಹೆಂಗಿರುತ್ತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಅನ್ನೋದು ಒಂದು ಕಡೆ ನಾವು ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದೀವಿ. ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ನಾವೇ ಕೇಳ್ಕೊಳ್ತಾ ಇದ್ದೀವಿ ಕೂಡ. ಬಟ್ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಜುಲೈ 4ನೇ ತಾರೀಕು ಈ ಒಬ್ಬ ಅನಾಮಿಕ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟ. ಅದಾದ ಬಳಿಕ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದಂತೆ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡಿತು. ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತನಿಖೆ ಮಾಡಿದಾಗ ಜುಲೈ 28. ಆ ಜುಲೈ 28ರಿಂದ ಸತತವಾಗಿ ಇಲ್ಲಿ ತನಕ ಕೂಡ ಅನಾಮಿಕ ವ್ಯಕ್ತಿ ಕರ್ಕೊಂಡು ಹೋಗೋದು, ಸ್ಥಳಗಳನ್ನ ಗುರುತು ಮಾಡೋದು, ಅಲ್ಲೆಲ್ಲ ಉತ್ಖನನ ಕಾರ್ಯ ಕೂಡ ಮಾಡಿದ್ರು. ಬಟ್ ನಿಮಗೆಲ್ಲ ಗೊತ್ತಾ, ಇಷ್ಟೆಲ್ಲ ಉತ್ಖನನ ಕಾರ್ಯ ಮಾಡಿದಕ್ಕೆ ಅಧಿಕೃತವಾಗಿ ತನಿಖೆ ಪ್ರಾರಂಭ ಮಾಡಿರುವಂತಹ ಎಸ್ಐಟಿಗಳು ಇಲ್ಲಿ ತನಕ ಈ ಕಾರ್ಯಾಚರಣೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ? ಒಂದು ದಿನಕ್ಕೆ ಬರೋಬ್ಬರಿ 2 ಲಕ್ಷ. ಹಾಗಾಗಿ ಇಲ್ಲಿ ತನಕ ಈ ಕಾರ್ಯಾಚರಣೆಗೆ ಖರ್ಚಾಗಿರೋದು 1/2 ಕೋಟಿಯಂತೆ. ಇದರ ಕಂಪ್ಲೀಟ್ ವಿವರವನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಜುಲೈ 4ನೇ ತಾರೀಕು ಒಬ್ಬ ಅನಾಮಿಕ ವ್ಯಕ್ತಿ ತಲೆಬುರುಡೆಯ ಸಮೇತ ಬಂದ ಧರ್ಮಸ್ಥಳ ಠಾಣೆಗೆ ಹೋದ, ದೂರು ಕೊಟ್ಟ. ಅಸಹಜ ಸಾವು ಪ್ರಕರಣವನ್ನ ಆತ ದಾಖಲು ಮಾಡ್ತಾನೆ. ಅನೇಕ ಹೆಣ್ಣು ಮಕ್ಕಳ ಸಾವಾಗಿತ್ತು, ಅವರ ಮೇಲೆ ಅತ್ಯಾಚಾರ ಆಗಿರ್ತಿತ್ತು, ಅಪ್ರಾಪ್ತ ಹೆಣ್ಣು ಮಕ್ಕಳು ಇರ್ತಾ ಇದ್ರು. ಅಂಥ ಶವಗಳನ್ನ ನಾನೇ ನನ್ನ ಕೈಯಾರೆ ಹೂತಾಕಿದ್ದೀನಿ. ಬಟ್ 20 ವರ್ಷ ಕಳೆದ ಮೇಲೆ ಯಾಕೆ ನೀನು ಇಲ್ಲಿಗೆ ಬಂದಪ್ಪ, ಯಾಕೆ ಈಗ ದೂರು ಕೊಡ್ತಾ ಇದ್ದೀಯಾ, ಈ ಹಿಂದೆ ಎಲ್ಲಿಗೆ ಹೋಗಿದ್ದೆ ಅನ್ನುವಂಥ ಪ್ರಶ್ನೆಗಳಿಗೆ ಆತ ಹೇಳಿರೋದು, ನನಗೆ ಪ್ರಾಣ ಭಯ ಆಯಿತು, ಬಟ್ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ. ನೀವು ಭದ್ರತೆ ಕೊಟ್ರೆ ಎಲ್ಲಾ ಸತ್ಯಾಂಶವನ್ನ ಬೆಳಕಿಗೆ ತಂದ್ಬಿಡ್ತೀನಿ ಅಂತ ಆ ದೂರು ಕೊಟ್ಟಂತ ಸಂದರ್ಭದಲ್ಲೇ ಪೊಲೀಸರ ಮುಂದೆ ಆತ ಹೇಳ್ದ. ಅದಾದ ಬಳಿಕ 164 ಹೇಳಿಕೆ ಕೂಡ ನ್ಯಾಯಾಧೀಶರ ಮುಂದೆ ದಾಖಲು ಮಾಡ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯ ಪೊಲೀಸರು ಯಾಕೋ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾ ಇಲ್ಲ. ಆತ ಸ್ಥಳ ತೋರಿಸ್ತೀನಿ ಅಂದ್ರೂ ಕೂಡ ಉತ್ಖನನ ಮಾಡೋದಕ್ಕೆ ಮುಂದೆ ಆಗ್ತಾ ಇಲ್ಲ. ಯಾರ್ದು ಪ್ರಭಾವ ಇರಬಹುದು, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಸತ್ಯಾಸತ್ಯತೆ ಹೊರಗಡೆ ಬರುವಂತ ನಂಬಿಕೆ ನಮಗಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು, ಆಕ್ರೋಶಗಳು ವ್ಯಕ್ತವಾಯಿತು, ಆಗ ನೋಡಿ ಸರ್ಕಾರ ಅಲರ್ಟ್ ಆಯಿತು. ಇಲ್ಲ, ಸತ್ಯಾಸತ್ಯತೆ ಆಚೆ ಬರಲಿ ಬಿಡಿ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿತು. ಪ್ರಮುಖವಾಗಿ ಈ ಎಸ್ಐಟಿ ಟೀಮ್ ಅಲ್ಲಿ 24 ಹಿರಿಯ IPS ಅಧಿಕಾರಿಗಳಿದ್ದಾರೆ. ಪ್ರಮುಖವಾಗಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ತನಿಖೆ ಆಗ್ತಾ ಇದೆ. ಅವರ ನೇತೃತ್ವದಲ್ಲೇ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಅನುಚೇತ್, ಈ ರೀತಿ ಹಲವು ಹಿರಿಯ ಅಧಿಕಾರಿಗಳು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಒಳಗೊಂಡಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಧರ್ಮಸ್ಥಳ ಗ್ರಾಮದಲ್ಲಿ ಬೀಡು ಬಿಡೋ ಮೂಲಕ, ಅಲ್ಲಿ ಒಂದು ಠಾಣೆಯನ್ನ ತೆರೆಯೋ ಮೂಲಕ, ಮುಂದುವರೆದು ಸರ್ಕಾರ ಅವರಿಗೆ ಠಾಣೆಯ ಸಂಪೂರ್ಣ ಅಧಿಕಾರವನ್ನ ನೀಡೋ ಮೂಲಕ ನಿರಂತರವಾದ ತನಿಖೆ ಕಾರ್ಯಾಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಆದ್ರೆ ಎಲ್ಲರೂ ಕೂಡ ಆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಅನಾಮಿಕ ತೋರಿಸಿರುವ ಜಾಗದಲ್ಲಿ ಏನಾದ್ರೂ ಕೂಡ ಪತ್ತೆ ಆಯ್ತಾ, ಮತ್ತೆ ಜಾಗಗಳನ್ನ ಗುರುತು ಮಾಡಿದ್ದಾನ, ಅಲ್ಲೆಲ್ಲ ಕೂಡ ಉತ್ಖನನ ಮಾಡ್ತಾರಾ, ಈ GPR ತರಬೇಕಿತ್ತಲ್ಲ, GPR ಯಾಕೆ ತರಲಿಲ್ಲ ಅಂತ ಈ ಹಿಂದೆ ಕೆಲವರು ಆರೋಪ ಮಾಡಿದ್ರಿ. ಸರಿ, ಅದನ್ನೂ ಒಂದ್ಸಾರಿ ನೋಡ್ಬಿಡೋಣ ಅಂತ GPR ಅನ್ನ ಕೂಡ ಸರ್ಕಾರದ ಅನುಮತಿಯ ಮೇರೆಗೆ SIT ಅಧಿಕಾರಿಗಳು ಸ್ಥಳಕ್ಕೆ ಕರೆಸ್ಕೊಂಡ್ರು. ಆ GPR ಮೂಲಕವೂ ಕೂಡ ಸ್ಥಳಗಳಲ್ಲಿ ಆ ಅಸ್ಥಿ ಪಂಜರ ಏನಾದ್ರೂ ಇದೆಯಾ ಅನ್ನೋ ರೀತಿಯಲ್ಲಿ ಕಾರ್ಯಾಚರಣೆಯನ್ನ SIT ಅಧಿಕಾರಿಗಳು ಮಾಡಿದ್ರು. ಬಟ್ GPR ಅನ್ನ ತರಿಸಿ ನಿರಂತರವಾಗಿ ಉತ್ಖನನ ಕಾರ್ಯ ಆದ್ರೂ ಕೂಡ ಆ ಭಾಗದಲ್ಲಿ ಅನಾಮಿಕ ತೋರಿಸಿರುವ ಜಾಗದಲ್ಲಿ 6ನೇ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಏನೂ ಕೂಡ ಸಿಗ್ಲೇ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಆದ್ರೆ ಬಹುತೇಕರು ಈ GPR ಹೊಸ ಟೆಕ್ನಾಲಜಿ, ಪ್ರಮುಖವಾಗಿ ಯಾಕೆ ಇದನ್ನ ಯೂಸ್ ಮಾಡಬಾರ್ದು, ಪರಿಸರ ಹಾನಿ ಆಗೋದನ್ನ ತಡೆಗಟ್ಟಬಹುದು, ಈ ಅಗಿಯೋದನ್ನೆಲ್ಲ ನಿಲ್ಲಿಸಬಹುದು, ಸಮಯ ವ್ಯರ್ಥ ಆಗೋದನ್ನ ನಿಲ್ಲಿಸಬಹುದು, ತ್ವರಿತಗತಿಯಲ್ಲಿ ಅಸ್ಥಿ ಪಂಜರ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಲ್ಲಿ ಅಗದು ಅಸ್ಥಿ ಪಂಜರವನ್ನ ತೆಗೆದು ಬಿಡಬಹುದಲ್ವಾ, ಈ ಟೆಕ್ನಾಲಜಿ ಬಳಸಿ ಅನ್ನೋ ರೀತಿಯಲ್ಲಿ ಒತ್ತಡಗಳನ್ನ ತಂದ ಬಳಿಕ SIT ಅಧಿಕಾರಿಗಳು ಕೂಡ ಈಗ GPR ಅನ್ನ ಸ್ಥಳಕ್ಕೆ ತರಿಸಿದ್ದಾರೆ. ಅದರಿಂದಲೇ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ಆದರೆ ನಿಮಗೆಲ್ಲ ಗೊತ್ತಾ, ಈ GPR ಅನ್ನ ತರಿಸಿರುವಂಥದ್ದು, ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಬಿಡಿ, ಬಹುತೇಕರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜಸ್ಟ್ ಒಂದು 35-40 ಲಕ್ಷ ಖರ್ಚಾಗುತ್ತಪ್ಪ, ಸರ್ಕಾರ ಎಲ್ಲೆಲ್ಲೋ ಖರ್ಚು ಮಾಡುತ್ತಂತೆ. ಇಂತಹ ಆರೋಪಗಳು ಒಂದು ಪವಿತ್ರ ನೆಲಕ್ಕೆ ಸಂಬಂಧಪಟ್ಟಂತೆ ಕೇಳೋದಕ್ಕೆ ಸಿಕ್ಕಾಗ ಯಾಕೆ GPR ಅನ್ನ ತಂದು ಕಾರ್ಯಾಚರಣೆ ಮಾಡಬಾರ್ದು?
ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುವಂತಹ ಸರ್ಕಾರ ಇದಕ್ಕೆ ಯಾಕೆ ಲೆಕ್ಕ ಹಾಕ್ತಾ ಇದೆ? ಇಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಕ್ತು. ಬಟ್ ಇದೆಲ್ಲ ಆರೋಪಗಳಿಂದ ಮುಕ್ತ ಆಗಬೇಕು ಅನ್ನೋ ಕಾರಣಕ್ಕೆ SIT ಅಧಿಕಾರಿಗಳು ತಜ್ಞರ ಜೊತೆಗೆ ಮಾತನಾಡಿ GPR ಅನ್ನು ಕೂಡ ಸ್ಪಾಟಿಗೆ ಕರೆಸಿದ್ದಾರೆ. ಆದರೆ ಈ GPR ಜೊತೆಗೆ ನಿರಂತರವಾಗಿ ಕಾರ್ಯಾಚರಣೆ 13 ಗುಂಡಿ 13 ದಿನಗಳ ನಿರಂತರ ಕಾರ್ಯಾಚರಣೆ SIT ಅಧಿಕಾರಿಗಳು ಮಾಡಿದ್ದಾರಲ್ಲ, ಇಷ್ಟೆಲ್ಲ ಕಾರ್ಯಾಚರಣೆಗೆ ಎಷ್ಟು ಖರ್ಚಾಗಿದೆ ಅನ್ನುವಂಥ ವಿಚಾರಗಳು ನಿಮಗೆ ಗೊತ್ತಾ? ಬರೋಬ್ಬರಿ 1/2 ಕೋಟಿ ಇಲ್ಲಿ ತನಕ ಈ ಕಾರ್ಯಾಚರಣೆಗೆ SIT ಅಧಿಕಾರಿಗಳು ಖರ್ಚು ಮಾಡಿದ್ದಾರಂತೆ. ಪ್ರಮುಖವಾಗಿ ಒಂದು ದಿನ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ಆಗತ್ತೆ ಅಂದರೆ ಸರಿಸುಮಾರು ಒಂದು ದಿನಕ್ಕೆ ಅಲ್ಲಿ ತಗುಲುವಂತಹ ವೆಚ್ಚ 1.5 ರಿಂದ 2 ಲಕ್ಷ ಅಂತೆ. ನಿಮಗೆಲ್ಲ ಗೊತ್ತು, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಾಟಲ್ಲಿ ಇರ್ತಾರೆ. ನಿರಂತರವಾಗಿ ಹಿಟಾಚಿ ಅನೇಕ ಸಿಬ್ಬಂದಿಗಳನ್ನು ಬಳಸಿಕೊಂಡು ಕೂಡ ಉತ್ಖನನ ಕಾರ್ಯಕ್ಕೆ SIT ಅಧಿಕಾರಿಗಳು ಮುಂದಾದರು. 24 ಜನ ಹಿರಿಯ ಅಧಿಕಾರಿಗಳು SIT ಟೀಮಲ್ಲಿದ್ದಾರೆ. ಹೀಗೆ ನಾನಾ ರೀತಿಯಲ್ಲಿ ಜನ ಕೂಡ ಅಲ್ಲಿ ಸೇರಿಕೊಂಡು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಇದಕ್ಕೆಲ್ಲ ಸರಿಸುಮಾರು ಒಂದೇ ದಿನಕ್ಕೆ 1.5 ರಿಂದ 2 ಲಕ್ಷ ಖರ್ಚಾಗ್ತಾ ಇತ್ತಂತೆ. ಅಲ್ಲಿಗೆ 13 ದಿನ 13 ಗುಂಡಿ ಅಗೆಯುವಷ್ಟೊತ್ತಿಗೆ ಇಲ್ಲಿ ತನಕ 1/2 ಕೋಟಿ ರೂಪಾಯಿ ಅಂದರೆ ನಿಮಗೆಲ್ಲ ಗೊತ್ತು, 1/2 ಕೋಟಿ ರೂಪಾಯಿ ಇಲ್ಲಿ ತನಕ ಖರ್ಚು ಮಾಡಿದೆ SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡೋದಕ್ಕೆ. ಸೊ ಮುಂದುವರೆದು ಇಷ್ಟೆಲ್ಲ ಖರ್ಚು ಮಾಡಿಕೊಂಡೇ ಕಾರ್ಯಾಚರಣೆ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಅದು ಅನಿವಾರ್ಯ ಕೂಡ ಬಿಡಿ. ಒಂದು ಸತ್ಯಾಸತ್ಯತೆ ಬೆಳಕಿಗೆ ತರಬೇಕು ಅಂದರೆ ಇಷ್ಟೆಲ್ಲ ವ್ಯಯ ಆಗಲೇಬೇಕು, ಆಗ್ತಾ ಇದೆ ಕೂಡ. ಹಾಗಾಗಿ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ, ಆತ ಹೇಳ್ದಂಗೆಲ್ಲ ಯಾಕೆ ಕೇಳಬೇಕು? ಆತ ತೋರಿಸಿರುವ ಜಾಗದಲ್ಲಿ ಏನೂ ಕೂಡ ಸಿಗಲೇ ಇಲ್ಲ, ಮುಂದುವರೆದು ಮತ್ತೆ ಜಾಗ ತೋರಿಸ್ತೀನಿ ಅಂತಾರೆ, ಮತ್ತೆ ಅಲ್ಲಿ ಉತ್ಖನನ ಮಾಡಬೇಕಾ? ಕಂಪ್ಲೀಟ್ ಉತ್ಖನನ ಸ್ಟಾಪ್ ಮಾಡಿಬಿಟ್ಟು ತನಿಖೆ ಮಾಡಬೇಕು, ಆತನ ಬಗ್ಗೆ ನಿಜಾಂಶವನ್ನ ಬಯಲು ಮಾಡಬೇಕು, ಆತನೇ ಸುಳ್ಳು ಆರೋಪಗಳನ್ನು ಮಾಡ್ತಿರಬಹುದು, ಆತನ ಹಿಂದೆ ಯಾರ್ದೋ ಕಾಣದ ಕೈಗಳ ಕೈವಾಡ ಇರಬಹುದಲ್ಲ, ಯಾರೋ ಪ್ರಚೋದನೆ ಕೊಟ್ಟು ಆತನನ್ನ ಕರೆ ತಂದಿರಬಹುದಲ್ವಾ? ಆತನ ಬಗ್ಗೆ ಉನ್ನತ ರೀತಿಯಲ್ಲಿ ತನಿಖೆ ಆಗ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋ ರೀತಿಯಲ್ಲಿ ಈಗ ಒತ್ತಡಗಳು ಕೂಡ SIT ಅಧಿಕಾರಿಗಳ ಮುಂದೆ ಇದೆಯಂತೆ. ಹಾಗಾಗಿ SIT ಅಧಿಕಾರಿಗಳು ಮುಂದುವರೆದು ಮತ್ತೆ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿಕೊಂಡು ಆತ ತೋರಿಸಿರುವ ಜಾಗದಲ್ಲಿ ಮತ್ತೆ ಓಕೆ ಅಂತ ಉತ್ಖನನ ಮಾಡ್ತಾರೋ, ಅಥವಾ ಈಗ ಸರ್ಕಾರದ ಆದೇಶಕ್ಕೆ ಕಾದು ಸರ್ಕಾರ ಸ್ಟಾಪ್ ಮಾಡಿ ಉತ್ಖನನ ಅಂದ್ರೆ ಉತ್ಖನನ ಸ್ಟಾಪ್ ಆಗುತ್ತೆ, ಆದರೆ SIT ಅಧಿಕಾರಿಗಳ ತನಿಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯುತ್ತೆ ಅನ್ನೋದನ್ನ ಕೂಡ ಗಮನಿಸಬೇಕು. ಉತ್ಖನನ ಸ್ಟಾಪ್ ಆದ್ರೂ ಕೂಡ ಒಂದ್ ಕಡೆ ಅನಾಮಿಕನ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆತನನ್ನ ಬ್ರೈನ್ ಮ್ಯಾಪಿಂಗು ಕೂಡ ಒಳಪಡಿಸಿ ಒಂದಷ್ಟು ಸತ್ಯಾಸತ್ಯತೆಯನ್ನು ಹೊರಗಡೆ ತರಿಸುವ ಪ್ರಯತ್ನಗಳನ್ನ ಕೂಡ SIT ಅಧಿಕಾರಿಗಳು ಮಾಡಬಹುದು. ಈ ಪ್ರಕರಣದಲ್ಲಿ ಅಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ನಾಳೆಗೆ ಈ ಪ್ರಕರಣದ ತನಿಖೆ ಕಂಪ್ಲೀಟ್ ಆಗಲ್ಲ, ಮುಂದುವರೆದು ಇನ್ನಷ್ಟು ತಿಂಗಳುಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧ SIT ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ. ಇನ್ನಷ್ಟು ತಿಂಗಳುಗಳ ಬಳಿಕನೇ ಯಾವುದು ಸತ್ಯಾಸತ್ಯತೆ ಅನ್ನುವಂತಹ ವಿಚಾರಗಳು ತನಿಖೆಯಿಂದಲೇ ಬೆಳಕಿಗೆ ಬರಬೇಕಾಗಿದೆ. ಅಲ್ಲಿ ತನಕ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಈ ಪ್ರಕರಣದಲ್ಲಿ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.